ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್ ಇನ್ ಕನ್ನಡ. ಇವತ್ತು ನಾನು ತುಂಬ ಟೇಸ್ಟಿಯಾದಂಥ ಹೈ ಪ್ರೋಟೀನ್ ಆಗಿರುವಂಥ ದೋಸೆ ಮನೆಯಲ್ಲಿ ಈಸಿಯಾಗಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಂದಿನ ದಿನವೇ ನಾನು ತೋರಿಸಿರುವಂಥ ಪದಾರ್ಥನ ನೆನೆ ಹಾಕ್ಕೊಳ್ಬೇಕಾಗತ್ತೆ. ಹೆಸರು ಕಾಳು, ಕಡಲೆಕಾಳು, ಬಟಾಣಿ, ಕಡಲೆಬೀಜ ಹಾಗೆ ಉದ್ದಿನಕಾಳು. ಈ 4 ಕಾಳು ಏನಿದೆ, ಹೆಸರು ಕಾಳು, ಕಡಲೆಕಾಳು, ಬಟಾಣಿ, ಕಡಲೆಬೀಜ, ಒಂದು ಅಳತೆ ಆದರೆ ಅದೇ ಅಳತೆಯಲ್ಲಿ 1.5 ಕಪ್ ಆಗೋಷ್ಟು ಉದ್ದಿನ ಬೇಳೆನ ತಗೋಬೇಕಾಗತ್ತೆ. ಇನ್ನು ನಿಮಗೆ ಕಾಳು ಬೇಡ ಅಂದರೆ ಬೇಳೆಗಳನ್ನು ಕೂಡ ಬಳಸ್ಕೋಬಹುದು. ನಾನಿಲ್ಲಿ ಡೈರೆಕ್ಟ್ ಕಾಳನ್ನ ಬಳಸ್ಕೊತಾ ಇರೋವಂಥ ಕಾರಣ ಏನಂದರೆ ಇದರಲ್ಲಿ ಹೈ ಫೈಬರ್ ಇರುತ್ತೆ. ಹಾಗೆ ನೆನೆಸಿ ಇದರಲ್ಲಿ ನಾವು ಅಡುಗೆ ತಿಂಡಿಗಳನ್ನ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಒಳ್ಳೆ ಪ್ರೋಟೀನ್ ಕೂಡ ಸಿಗುತ್ತೆ ಅಂತ ಹೇಳಿ. ಇವಾಗ ಎಲ್ಲ ಕಾಳುಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2-3 ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ನಂತರ ನಾವು ನೀರನ್ನ ಹಾಕಿ ನೆನೆ ಹಾಕಬೇಕಾಗತ್ತೆ. ಗಮನದಲ್ಲಿ ಇಟ್ಕೊಳ್ಳಿ, ಯಾವುದೇ ಕಾಳಾಗಿರ್ಬೋದು ತುಂಬ ಚೆನ್ನಾಗಿ ನೀಟಾಗಿ ತೊಳೆದು ನಂತರ ನಾವು ನೆನೆ ಹಾಕಬೇಕಾಗತ್ತೆ. ಈ ರೀತಿ ನಾನು ಇಂದಿನ ದಿನವೇ ನೆನೆ ಹಾಕ್ಕೊಂಡು ಇನ್ನು ಬೆಳಗ್ಗೆ ನೆಂದಾಗ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನೋಡ್ಬೋದು, ಈ ರೀತಿಯಾಗಿ ಇರುತ್ತೆ. ಸೊ ಮತ್ತೊಮ್ಮೆ ನೀವು ಬೆಳಗ್ಗೆನೂ ಕೂಡ 1-2 ಸತಿ ಈ ರೀತಿಯಾಗಿ ನೀಟಾಗಿ ತೊಳೆದು ನಾವು ಕಾಳುಗಳನ್ನು ಎತ್ತಿಟ್ಕೋಬೇಕಾಗತ್ತೆ. ಈ ನೀರನ್ನ ಚೆಲ್ಲಿ ಮತ್ತೊಮ್ಮೆ ಹೊಸ ನೀರಲ್ಲೂ ಕೂಡ ತೊಳೆದು ನೋಡಿ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೋಬೇಕು. ನಂತರ ನಾನು ಇವಾಗ 1 ಕಪ್ ಆಗೋಷ್ಟು ಅವಲಕ್ಕಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ತೊಳೆದು ಅದನ್ನು ಕೂಡ ನೆನೆ ಹಾಕಿಟ್ಕೊಂಡಿದ್ದೀನಿ. ಇನ್ನು ಯೂಶ್ವಲ್ ಆಗಿ ರುಬ್ಬೋದಕ್ಕೆ ಒಬ್ಬೊಬ್ಬರು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಹಾಕ್ತಾರೆ. ನಾನಿಲ್ಲಿ ಯಾವುದೇ ರೀತಿಯಾದಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿನ ಹಾಕೋತಲ್ಲ, ಡೈರೆಕ್ಟ್ ಕಾಳುಗಳು ನೆನೆಸಿಟ್ಕೊಂಡಿದ್ನಲ್ವ ಅದನ್ನು ರುಬ್ಬಿಟ್ಕೋತಾ ಇದ್ದೀನಿ. ನುಣ್ಣದಾಗಂದರೆ ನುಣ್ಣದಾಗಿ ರುಬ್ಬಿಟ್ಕೊಳ್ಳಿ. ನಂತರ ಅವಲಕ್ಕಿನೂ ಕೂಡ ರುಬ್ಬಿ ಹಾಕೋತಾ ಇದ್ದೀನಿ. ಅವಲಕ್ಕಿ ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಈ ಹಂತದಲ್ಲಿ ನೀವು ರವೆನ ಡೈರೆಕ್ಟಾಗಿ ಹಾಕಿ ಮಿಕ್ಸ್ ಮಾಡ್ಕೋಬಹುದು. ಆವಾಗ ಸ್ವಲ್ಪ ಒಲ್ಟತನ ಬರುತ್ತೆ ಅಂತ ಹೇಳಿ ನಾನು ರವೆನ ಸ್ಕಿಪ್ ಮಾಡಿಕೊಂಡು ಅವಲಕ್ಕಿನ ರುಬ್ಬಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ರುಬ್ಬಿರೋ ಅಂಥದ್ದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಅವಲಕ್ಕಿನ ನಾವು ಕೊನೆಯದಾಗಿ ರುಬ್ಬಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾವುದೇ ಥರ ಗಂಟಿಲ್ದ ಹಾಗೆ. ನಂತರ ದೋಸೆ ಹಿಟ್ಟು ಯಾವ ಹದದಲ್ಲಿರುತ್ತೆ ನೋಡಿ, ಅದೇ ಕನ್ಸಿಸ್ಟೆನ್ಸಿನ ತಲೆಯಲ್ಲಿಟ್ಕೊಂಡು ನೀಟಾಗಿ ಕಡಿಮೆ ಆಗಿ ಅಥವಾ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ತಟ್ಟೆನ ಮುಚ್ಚಿ 15 ನಿಮಿಷ ನೆನೆಯೋದಕ್ಕೆ ಬಿಡಿ. ಅಥವಾ ಒಂದು ಅರ್ಧ ಗಂಟೆ ನೆನೆದ್ರೂ ಕೂಡ ತೊಂದರೆ ಇಲ್ಲ, ಆದರೆ 10 ನಿಮಿಷ ಮಿನಿಮಮ್ ನೆನೆಯಲೇಬೇಕಾಗತ್ತೆ. ಇವಾಗ ಚೆನ್ನಾಗಿ ನೆಂದಿದೆ, ಹಾಗೆಯೇ ನೀಟಾಗಿ ಸೆಟಲ್ ಆಗಿದೆ. ಇವಾಗ ಮತ್ತೊಮ್ಮೆ ಕೈಯಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೋದು. ನಂತರ ನಿಮಗೆ ಯಾವ ಥರ ಇಷ್ಟ ಆ ರೀತಿಯಾಗಿ ನೀವು ತರಕಾರಿಗಳನ್ನ ಮಿಕ್ಸ್ ಮಾಡ್ಬೋದು. ನಾನಿಲ್ಲಿ ಸಿಂಪಲಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ನಿಮಗಿಲ್ಲಿ ಬೇಕಂದರೆ ಕ್ಯಾರೆಟ್ ತುರಿದು ಹಾಕ್ಕೊಳ್ಬೋದು, ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕೋಬೋದು, ಅಥವಾ ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚು ಹಾಕ್ಕೊಳ್ಳೋದು, ಕರ್ಬೇವಿನ ಸೊಪ್ಪನ್ನ ಹೆಚ್ಚು ಹಾಕ್ಕೊಳ್ಳೋದು. ಈ ರೀತಿಯೂ ಕೂಡ ಯಾವುದಾದ್ರೂ ಒಂದು ತರಕಾರಿನ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ಫ್ಲೇವರ್ ಹಾಗೆಯೇ ಒಳ್ಳೆ ರುಚಿನೂ ಕೂಡ ಸಿಗುತ್ತೆ. ದೋಸೆ ಬಿಟ್ಕೊಳ್ಳೋದಕ್ಕೆ ಈಗ ಒಂದು ದೋಸೆ ಪ್ಯಾನ್ನ ಇಟ್ಕೊಂಡಿದ್ದೀನಿ. ಹಾಗೆ ಎಣ್ಣೆನ ಸರ್ವಿ ಕಾಯಿಸಿ ಮತ್ತೊಮ್ಮೆ ನೀರನ್ನ ಕೂಡ ಚಿಮುಕ್ಸಿ ಇಟ್ಕೊಂಡಿದ್ದೆ. ಇವಾಗ ನಾರ್ಮಲಾಗಿ ದೋಸೆ ಯಾವ ರೀತಿಯಾಗಿ ಬಿಡ್ತೀರಾ ನೋಡಿ, ಅದೇ ರೀತಿಯಲ್ಲಿ ದೋಸೆನ ಬಿಟ್ಟು ಅದ್ರ ಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆನ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ನಂತರ ನೀವು ಲಿಡ್ನ ಕ್ಲೋಸ್ ಮಾಡಿ ಅಥವಾ ಕ್ಲೋಸ್ ಮಾಡದೇ ಇದ್ರೂ ಪರವಾಗಿಲ್ಲ. 2 ರೀತಿಯಲ್ಲಿ ಮಾಡಿದ್ರೂ ಕೂಡ ದೋಸೆ ಸಾಫ್ಟಾಗಿ ಹಾಗೆಯೇ ಕ್ರಿಸ್ಪಿಯಾಗೂ ಬರುತ್ತೆ. 2 ಕಡೆನೂ ಕೂಡ ನೀಟಾಗಿ ದೋಸೆನ ಬೇಯಿಸ್ಬೇಕಾಗತ್ತೆ. ನಾವು ನಾರ್ಮಲಾಗಿ ಅಕ್ಕಿನ ಬಳಸ್ಕೊಂಡು ದೋಸೆ ಮಾಡ್ತೀವಿ ನೋಡಿ, ಆ ರೀತಿಯಾಗಿ ಒಂದು ಕಡೆ ಬೇಯಿಸಿ ಸುಮ್ಮನಾಗೋಕ್ಕೆ ಹೋಗಬೇಡಿ. ಇದು ಬರೀ ಕಾಳುಗಳ ದೋಸೆ ಆಗಿರೋದ್ರಿಂದ ನಾವು 2 ಕಡೆನೂ ಕೂಡ ಬೇಯಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೈ ಫೈಬರ್ ಇರುವಂಥ ಯಾವುದೇ ಪದಾರ್ಥದ ಅಡುಗೆನ ನಾವು ನೀಟಾಗಿ ಬೇಯಿಸಿ ತಿನ್ನೋದ್ರಿಂದ ಮೋಷನ್ ಕೂಡ ಚೆನ್ನಾಗಿ ಆಗುತ್ತೆ, ಹಾಗೆ ನಮ್ಮ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಈಗ ದೋಸೆ ಎಲ್ಲ ಬಿಟ್ಟು ರೆಡಿ ಆಯಿತು. ದೋಸೆ ಜೊತೆಗೆ ನಾನು ಸಿಂಪಲ್ಲಾಗಿ ರಾತ್ರಿ ಮಾಡಿರುವಂಥ ಒಂದು ಗ್ರೇವಿ ಇತ್ತು, ಬಟಾಣಿ ಗ್ರೇವಿ. ಈ ಗ್ರೇವಿ ಜೊತೆಗೆ ಚಟ್ನಿನ ಮಾಡ್ಕೊಂಡಿದ್ದೆ. ತುಂಬ ಸಿಂಪಲ್ಲಾಗಿ 4 ಇಂಗ್ರೀಡಿಯೆಂಟ್ಸ್ನ ಹಾಕಿ ಚಟ್ನಿನ ಮಾಡ್ಕೊಂಡಿದ್ದೆ. ಸೊ ಈ ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇವತ್ತು ನಾನು ತೋರಿಸಿರುವಂಥ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವು ಕೂಡ ಈ ರೀತಿಯಾಗಿ ಕ್ರಿಸ್ಪಿಯಾದಂಥ ಹೆಲ್ದಿಯಾಗಿರುವಂಥ ದೋಸೆನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇನ್ನು ಈ ವಿಡಿಯೋ ಇಷ್ಟ ಆಯ್ತಂದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.